ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೂಡಿಗೆ ಸೈನಿಕ ಶಾಲೆಗೆ ಸೈನಿಕ ಶಾಲಾ ಸೊಸೈಟಿಯ ತಪಾಸಣಾಧಿಕಾರಿ ಕಮಾಂಡರ್ ರಾಜೇಶ್ ಕೆ ಶರ್ಮಾ ಭೇಟಿ ನೀಡಿ ಪರಿಶೀಲಿಸಿದರು. ದೇವಾಲಯದ ಹುಂಡಿಯನ್ನು ಹೊಡೆದು ಕಾಣಿಕೆ ಹಣವನ್ನು ದೋಚಿ ಪರಾರಿಯಾದ ಘಟನೆ ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನವದಂಪತಿ ಹಸಮಣೆ ಏರಿ ನಂತರ ಮತದಾನ ಮಾಡಲು ಬಂದ ದೃಶ್ಯ ಪಾವಗಡ ತಾಲೂಕಿನ ಟಿಎನ್ ಬೆಟ್ಟದಲ್ಲಿ ಕಂಡುಬಂತು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಗೆ ಸೈನಿಕ ಶಾಲಾ ಸೊಸೈಟಿಯ ತಪಾಸಣಾಧಿಕಾರಿ ಕಮಾಂಡರ್ ರಾಜೇಶ್ ಶರ್ಮರವರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಸೈನಿಕ ಶಾಲಾ ಸೊಸೈಟಿಯ ವತಿಯಿಂದ ವಾರ್ಷಿಕ ತಪಾಸಣೆಯನ್ನು ತಪಾಸಣಾಧಿಕಾರಿ ಕಮಾಂಡರ್ ರಾಜೇಶ್ ಕೆ ಶರ್ಮರವರು ಸೈನಿಕ ಸ್ಕೂಲ್ ಸೊಸೈಟಿ ನವದೆಹಲಿಯಿಂದ ಆಗಮಿಸಿ ನಡೆಸಿದರು. ರಕ್ಷಣಾ ಸಚಿವಾಲಯದ ವ್ಯವಹಾರಗಳ ಚುಕ್ಕಾಣಿ ಹಿಡಿದಿರುವ ಅಧಿಕಾರಿಯು ಎಲ್ಲ 33 ಸೈನಿಕ ಶಾಲೆಗಳನ್ನು ಹಾಗೂ ನೂತನವಾಗಿ ಆರಂಭವಾದ ಪಿಪಿಪಿ ಮೋಡ್ನ ಸೈನಿಕ ಶಾಲೆಗಳ ತಪಾಸಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲೆಗೆ ಆಗಮಿಸಿದ ತಪಾಸಣಾಧಿಕಾರಿ ಕಮಾಂಡರ್ ರಾಜೇಶ್ ಕೆ ಶರ್ಮರವರು ಶಾಲೆಯಲ್ಲಿನ ಯುದ್ಧ ವೀರರ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಯುದ್ಧ ವೀರರಿಗೆ ಗೌರವ ವಂದನೆ ಸಲ್ಲಿಸಿದರು. ನಂತರ ಶಾಲೆಯ ಅಶ್ವದಳದ ನೇತೃತ್ವದಲ್ಲಿ ಆಗಮಿಸಿದ ಅಧಿಕಾರಿಯವರಿಗೆ ಗೌರವ ವಂದನೆಯೊಂದಿಗೆ ಸ್ವಾಗತಿಸಿ ಶಾಲೆಯ ಕುವೆಂಪು ವಿವಿಧ ದೇಶ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ವಿಶೇಷ ಸಭೆಗೆ ಕರೆತರಲಾಯಿತು. ಈ ಸಭೆಯಲ್ಲಿ ಮುಖ್ಯವಾಗಿ 2024-25ನೇ ಸಾಲಿನ ಸೈನಿಕ ಶಾಲೆ ಕೊಡಗಿನಲ್ಲಿ ನೂತನವಾಗಿ ರಚನೆಯಾದ ವಿದ್ಯಾರ್ಥಿಗಳ ಪದಗ್ರಹಣ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ವಿದ್ಯಾರ್ಥಿಗಳ ಭುಜದ ಮೇಲಿನ ಬ್ಯಾಡ್ಜ್ಗಳನ್ನು ಅನಾವರಣಗೊಳಿಸುವುದರ ಮೂಲಕ ಜವಾಬ್ದಾರಿಗಳನ್ನು ವಿತರಿಸಿದರು. ಹಾಗೆಯೇ ಪದಗ್ರಹಣಗೊಂಡ ವಿದ್ಯಾರ್ಥಿ ನಾಯಕರು ಶಾಲೆಯ ಧ್ಯೇಯವಾಕ್ಯವಾದ ವೀರತೆ, ದೃಢತೆ ಮತ್ತು ಪ್ರಾಮಾಣಿಕತೆಯನ್ನು ಉನ್ನತ ಹಂತದಲ್ಲಿ ಗೌರವಯುತವಾಗಿ ಎತ್ತಿ ಹಿಡಿಯಲು ಮತ್ತು ತಮ್ಮ ಸಾಮರ್ಥ್ಯ ವಿಶ್ವಾಸದೊಂದಿಗೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಹಾಗೆಯೇ ತಪಾಸಣಾಧಿಕಾರಿಗಳ ಭೇಟಿಯ ದ್ಯೋತಕವಾಗಿ ಶಾಲಾ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಸ್ನೇಹಮಯ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದ್ದು ವಿದ್ಯಾರ್ಥಿಗಳ ತಂಡ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿತು. ಇದೇ ಸಂದರ್ಭದಲ್ಲಿ ಶಾಲೆ ಆಡಳಿತಾಧಿಕಾರಿ ವಿಂಗ್ ಕಮಾಂಡರ್ ಪಿ ಪ್ರಕಾಶ್ ರಾವ್, ಉಪಪ್ರಾಂಶುಪಾಲರಾದ ಸ್ಕ್ವಾಡ್ರನ್ ಲೀಡರ್ ಮನ್ಪ್ರೀತ್ ಸಿಂಗ್, ಹಿರಿಯ ಶಿಕ್ಷಕರಾದ ವಿಪಿನ್ ಕುಮಾರ್, ಬೋಧಕೇತರ ಸಿಬ್ಬಂದಿ, ಎನ್ಸಿಸಿ ಮತ್ತು ದೈಹಿಕ ಶಿಕ್ಷಕ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. Now, may I request Samra to introduce the chief guest to the August gathering. Commodore Rajesh K. Sharma, Inspecting Officer, Sainik School Society. Commodore R. K. Sharma was commissioned in the Indian Navy on 7 August 1995 in the Education branch and has carried out many important instructional, training and staff appointments in his illustrious career spanning nearly 28 years. Please put your hands together to welcome the esteemed guest, Commodore Rajesh K. Sharma, Inspecting Officer, Sainik School Society, to the portals of Sainik School Kodagu. We welcome you, sir. Now, we have a welcome dance.
the words weave the tales of valor, intellect and camaraderie that describes our school spirit. Now may I request the chief guest, principal, administrative officer, vice principal and senior master to come over the stage. I also request the editors to accompany. It's a challenging task. A cadet's performance in areas like academics, sports, co-curricular, extracurricular activities, leadership, personality traits, general behavior, and discipline of the cadet is verified, and the selection is. Today, the senior and junior house captains for both the divisions are going to be awarded the rank badges on this solemn occasion of investiture ceremony. I request the chief guest to pick the appellates and award the rank badges to the main appointments. The school captain. The school captain is the head of all the appointments and his responsibility is to ensure overall discipline and turnout of the cadets. He represents Kadiyappa Senior House. May I now request the chief guest and the principal to pick the appellates and award the rank badges. Kumar Singh has the ability to lead by example. He is the role model for junior cadets. He has left an indelible mark in academics and co-curricular activities. I will do my best to ensure the discipline and act as a perfect role model to bring laurels and glory to my school. Jai Hind. Kindly address the gathering. Madam Officer, Vice Principal, staff members and dear cadets. The result when the exam happens in September for NDA written, it increased to 100% and same goes for SSB as well as class 12th and 10th board exam as well as other classes. So it's a everybody's efforts. It is not a one-man show. You have to show interest. The staff will give you whatever you want. The administrators will get whatever the best help is possible available in the market for you. So that, remember one thing, everybody's existence is because of each one of you. Respected Commodore Rajesh Sharma, Inspecting Officer, Sainik School Society, all the officers, staff members and dear cadets. It is my privilege and honor to express a heartfelt gratitude to you, sir, for gracing this occasion and motivating the entire Kudagian fraternity. During your inspection visit, the entire fraternity would be earnestly looking forward for your guidance and directions to achieve further excellence in academics, discipline and character development of our cadets. We are very grateful to you and the Sainik School Society for being very considerate and thoughtful for all our requirements in the school, sir. Thank you once again, sir, for your benign presence and sharing your thoughts with us. Jai Hind. कंट्रोल ऑन हो बच्चों को देखना होता है तो यहाँ के देख सकते हैं देखिए अच्छे से स्टूडेंट्स के हैं बायो 11th सर in the 11th we have 39 and in 12th at present there are 30. और आप लोग इनको सेकंड पाओगे उधर बैठा जो इधर बैठा वो टर्न करके बातें करते Once they are doing the experiment, once the gas start releasing, they keep inside the gas. language lab, so you might learn. So when we are checking officers' records, you please come and explain. And any performer you get about the student. Yes, sir. तो जो भी आपके पास है ये शो में दे. Yes. ठीक है. 6:40 पीरियड होता है और इवनिंग में 3:30 बजे से 4:30 बजे तक एक क्लास होती है. Very. उसी में हम थ्योरी भी चलाते हैं और ट्रेनिंग भी करवाते हैं. तो मैं ग्राउंड में करता क्लासरूम सेटिंग में करता. क्लास में करते हैं और यहाँ पे अपने मेंबर को है यहाँ पे थोड़ी बहुत चलाते हैं. So model 1 to 3, I have kept your model 1 to 5, 6 uploading based on the difficulty level of the What is the student. six for this class? 6 to 10. 6, 7, 8, 9, 10. Like that.
ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ನಾಪೋಕ್ಲ ಸಮೀಪದ ಎಮ್ಮೆಮಾಡು ಮಖಂ ಉರುಸ್ಗೆ ಧ್ವಜಾರೋಹಣದ ಮೂಲಕ ಚಾಲನೆ ನೀಡಲಾಯಿತು. ನಾಪೋಕ್ಲು ಸಮೀಪದ ಎಮ್ಮೆಮಾಡು ಹಜರತ್ ಸೂಫಿ ಶಹೀದ್ ಮತ್ತು ಸೈಯದ್ ಹಸನ್ ಸಖಾಫ್ ಹಲ್ರಮಿ ಮಹಾನುಭಾವರ ಹೆಸರಿನಲ್ಲಿ ವರ್ಷಂಪ್ರತಿ ನಡೆಯುವ ಇತಿಹಾಸ ಪ್ರಸಿದ್ಧ ಮಖಾಂ ಉರುಸ್ಗೆ ಎಮ್ಮೆಮಾಡು ಜಮಾಅತ್ ಅಧ್ಯಕ್ಷ PA ಅಬೂಬಕರ್ ಸಖಾಫಿ ಧ್ವಜಾರೋಹಣದ ಮೂಲಕ ಚಾಲನೆ ನೀಡಿದರು. ಬೆಳ್ತಂಗಡಿ ದಾರುಸಲಾಂ ಚೇರ್ಮನ್ ಸೈಯದ್ ಝೈನುಲ್ ಅಬಿದೀನ್ ಜಿಫ್ರಿ ತಂಜಿಲ್ ನೇತೃತ್ವ ವಹಿಸಿದ್ದರು. ಧ್ವಜಾರೋಹಣಕ್ಕೂ ಮೊದಲು ಸಾಮೂಹಿಕ ನಮಾಜಿನ ಬಳಿಕ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಇದೇ ಸಂದರ್ಭ ಖತೀಬರು ಸೇರಿದಂತೆ ಜಮಾಅತ್ ಅಲಿ, ಮಾಜಿ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ರಾತ್ರಿ 8 ಗಂಟೆಗೆ ಕೊಡಗು ನಾಯಿಬ್ ಖಾಜಿ ಅಬ್ದುಲ್ ಫೈಜಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯನ್ನು ಎಮ್ಮೆಮಾಡು ಮದರೀಸ್ ಸಕಾಫಿ ವಹಿಸಲಿದ್ದಾರೆ. KI ಅಬ್ದುಲ್ ಖಾದರ್ ದಾರಿಮಿ ಕುಕ್ಕಿಲ್ಲಾ ಪ್ರಶ್ನಂಜುಲ್ ಪರಿಹಾರಹುಂ ಎಂಬ ವಿಷಯದ ಕುರಿತು ಮುಖ್ಯ ಭಾಷಣ ಮಾಡಲಿದ್ದಾರೆ. ವೇದಿಕೆಯಲ್ಲಿ ಎಮ್ಮೆಮಾಡು ಮಾಜಿ ಖತೀಬರಾದ ಸೈಯದ್ ಅಬ್ದುಲ್ ಅಜೀಜ್ ಅಲ್ ಹೈದರುಸಿ, ಆಫಿಲ್ ಜುನೈದ್ ಜಲಾಲಿ, ಎಮ್ಮೆಮಾಡು ಶಹೀದಿಯಾ ಅನಾಥಾಲಯ ಅಧ್ಯಕ್ಷ ಹಸೈನರ್ ಹಾಜಿ ಚಕ್ಕೇರ, ಎಮ್ಮೆಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾಅತ್ ಮಾಜಿ ಅಧ್ಯಕ್ಷರಾದ BM ಉಮರ್ ಮುಸ್ಲಿಯಾರ್ ಬೆಲಿಯತ್ ಕಾರಂಡ, ಹಸೈನರ್ ಹಾಜಿ ಚಂಬರಾಂಡ, ಮೂಸಾ ಹಾಜಿ ಚಂಬರಾಂಡ, ಹಂಸ ಮುಸ್ಲಿಯಾರ್ ಮಂಜಿರಿ, ಉಪಾಧ್ಯಕ್ಷ ಅಶ್ರಫ್ ಬೇಲಿಯತ್ ಕಾರಂಡ, ಪಡಿಯಾನಿ ಜಮಾಅತ್ ಅಧ್ಯಕ್ಷ ಇಬ್ರಾಹಿಂ ಮುಸ್ಲಿಯಾರ್, ಪಳ್ಳಿರಾಣೆ ಜಮಾಅತ್ ಅಧ್ಯಕ್ಷ ಇಬ್ರಾಹಿಂ, ಪಳಂಗೋಟು ಮಸೀದಿ ಇಮಾಮ್ ಮುತ್ತಲೀಬ್ ಮುಸ್ಲಿಯಾರ್ ಪಾಲ್ಗೊಳ್ಳಲಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ನನಗೆ ಯಾವ ಪಕ್ಷದವರು ಖರ್ಚಿಗೆ ಹಣ ಕೊಡಲಿಲ್ಲ ಎಂದು ಮತದಾನದಿಂದ ದೂರ ಉಳಿಯುವುದನ್ನು ಸಾಮಾನ್ಯವಾಗಿ ಕಂಡಿದ್ದೇವೆ. ಆದರೆ ಇಲ್ಲೊಂದು ನವ ದಂಪತಿ ಹಸಮಣೆ ಏರಿ ನಂತರ ಮತದಾನ ಮಾಡಲು ಬಂದ ದೃಶ್ಯ ಪಾವಗಡ ತಾಲೂಕಿನ TN ಬೆಟ್ಟದಲ್ಲಿ ಕಂಡುಬಂತು. 2024 ಲೋಕಸಭಾ ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸಿ ಮತಬೇಟೆ ನಡೆಸಿದರು. 2024 ಲೋಕಸಭಾ ಚುನಾವಣೆಯ ಮತದಾನ ಇದೀಗ ಗೆಲುವು ಸೋಲಿನ ಲೆಕ್ಕಾಚಾರ ಮಾಡೋರು ಮಾತ್ರ ಮತದಾರರು. ಅಂತಹ ಮತದಾರರು, ಸ್ವಾಮಿ ವಿಪರೀತ ಬಿಸಿಲು, ನನಗೆ ಕಂಪನಿಯಲ್ಲಿ ಕೆಲಸ ಇತ್ತು, ಓಟ್ ಹಾಕಲಿಕ್ಕೆ ಆಗ್ತಿಲ್ಲ, ನನಗೆ ಯಾವ ಪಕ್ಷದವರು ಖರ್ಚಿಗೆ ಹಣ ಕೊಡಲಿಲ್ಲ ಎಂದು ಮತದಾನದಿಂದ ದೂರ ಇಳುವುದನ್ನು ಸಾಮಾನ್ಯವಾಗಿ ಕಂಡಿದ್ದೇವೆ. ಆದರೆ ಇಲ್ಲೊಂದು ನವದಂಪತಿ ಹಿಂದೆ ಹಸೆಮಣೆ ಏರಿ ನಂತರ ಮತದಾನ ಮಾಡಲು ವಧುವರರ ಉಡುಪಿನಲ್ಲೇ ಮತಗಟ್ಟೆಗೆ ಬಂದ ದೃಶ್ಯ ನೋಡುಗರಲ್ಲಿ ಕೌತುಕವೆನಿಸಿತು. ಹೌದು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ TN ಬೆಟ್ಟದ ನವ ದಂಪತಿ ಲಕ್ಷ್ಮೀಪತಿ PH ಮತ್ತು ನವ್ಯಶ್ರೀ ಹಸಮಣೆ ತುಳಿದು ನವ ಸಂಸಾರಕ್ಕೆ ಕಾಲಿಟ್ಟರು. ಮತದಾನವೂ ಹಿಂದೆ ಇರುವುದರಿಂದ ಇದು ನಮ್ಮ ಹಕ್ಕು, ನಮ್ಮ ಕರ್ತವ್ಯ. ಯಾರೂ ಕೂಡ ಮತದಾನದಿಂದ ದೂರ ಉಳಿಯದಿರಿ, ಎಲ್ಲರೂ ಮತಗಟ್ಟೆಗೆ ಬಂದು ಮತದಾನ ಮಾಡಿ ಎಂದು ಸಂದೇಶ ರವಾನಿಸಿದರು. ಪ್ರಜಾಪ್ರಭುತ್ವದ ಭದ್ರ ಬುನಾದಿ ಈ ಮತದಾನ. ಅಂತಹ ಮತದಾನ ಮೌಲ್ಯ ಅರಿತ ಈ ನವ ದಂಪತಿಗಳ ಕಾರ್ಯ ಕಂಡ ನೆಂಟರು, ಚುನಾವಣಾಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೀವನದ ಮುಖ್ಯ ಘಟ್ಟ ತಲುಪಿದ ನವ ದಂಪತಿಗಳಾದ ಲಕ್ಷ್ಮೀಪತಿ ಹಾಗೂ ನವ್ಯಶ್ರೀ ಬದುಕಲ್ಲಿ ಭಗವಂತ ಒಳಿತು ಮಾಡಲಿ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕುವ ಶಕ್ತಿ, ತಾಳ್ಮೆ ಕರುಣಿಸಲಿ ಎಂದು ಶುಭ ಹಾರೈಸೋಣ. ನವ್ಯಶ್ರೀ ಜೊತೆ ವಿವಾಹ ಹಬ್ಬವನ್ನು ಆಚರಿಸಿಕೊಂಡು ಇಂದು ಮತ ಹಬ್ಬವನ್ನು ಆಚರಿಸಿದ್ದೇನೆ. ನನ್ನ ಮತ ನನ್ನ ಹಕ್ಕು. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ದೇವಾಲಯದ ಹುಂಡಿಯನ್ನ ಹೊಡೆದು ಕಾಣಿಕೆ ಹಣವನ್ನು ದೋಚಿ ಪರಾರಿಯಾದ ಘಟನೆ ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ದೇವಾಲಯದ ಹುಂಡಿಯನ್ನ ಹೊಡೆದು ಕಾಣಿಕೆ ಹಣವನ್ನು ದೋಚಿ ಪರಾರಿಯಾದ ಘಟನೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅರೆಕಾಡುವಿನ ಶ್ರೀ ಐದೊಡ್ಡಮ್ಮ ದೇವಾಲಯದಲ್ಲಿ ತಡರಾತ್ರಿ ನಡೆದಿದೆ. ಮುಂಜಾನೆ ದೇವಾಲಯಕ್ಕೆ ಆಡಳಿತ ಮಂಡಳಿ ಸದಸ್ಯರು ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ದೇವಾಲಯದಲ್ಲಿ ಅಳವಡಿಸಲಾಗಿದ್ದಂತಹ ಸಿಸಿ ಕ್ಯಾಮೆರಾದ ದಿಕ್ಕನ್ನು ಬದಲಾಯಿಸಿ ಕಳ್ಳರು ಈ ಕೃತ್ಯ ನಡೆಸಿದ್ದು, ಈ ಸಂಬಂಧ ದೇವಾಲಯ ಸಮಿತಿ ನೀಡಿದ ದೂರಿನನ್ವಯ ಪ್ರಕರಣ ದಾಖಲಿಸಿಕೊಂಡು ಸ್ಥಳಕ್ಕೆ ಭೇಟಿ ನೀಡಿದ ಠಾಣಾಧಿಕಾರಿ ರಾಘವೇಂದ್ರ ಹಾಗೂ ಅಪರಾಧ ತನಿಖಾ ತಂಡದ ಠಾಣಾಧಿಕಾರಿ ಹಾಲಪ್ಪ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳಕ್ಕೆ ಶ್ವಾನದಳ, ಬೆರಳಚ್ಚು ತಜ್ಞರು ಪರಿಶೀಲನೆ ನಡೆಸಿ ವಿಶೇಷ ತನಿಖಾ ತಂಡ ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಸಿದ್ದಾಪುರ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಶಾಂತಿಯುತ ಮತದಾನ ನಡೆದಿದ್ದು, ಬೆಳಗಿನಿಂದ ಸಂಜೆಯವರೆಗೂ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ದಾರೆ. ಸಿದ್ದಾಪುರ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಶಾಂತಿಯುತ ಮತದಾನ ನಡೆದಿದ್ದು, ಮತದಾರರು ಬೆಳಗಿನಿಂದ ಸಂಜೆಯವರೆಗೆ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ್ದಾರೆ. ಕಾಡು ಪ್ರಾಣಿಗಳ ಹಾವಳಿ ಇರುವ ಮತಗಟ್ಟೆ ವ್ಯಾಪ್ತಿಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡ ಮತದಾರರಿಗೆ ರಕ್ಷಣೆ ನೀಡುವುದರ ಮೂಲಕ ನಿರ್ಭೀತಿಯಿಂದ ಮತ ಚಲಾಯಿಸಲು ಅವಕಾಶ ನೀಡಿದ್ದಾರೆ. ಸಿದ್ದಾಪುರ ಠಾಣಾಧಿಕಾರಿ ರಾಘವೇಂದ್ರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಪಾಲಿಬೆಟ್ಟ, ಚನ್ನಯ್ಯನಕೋಟೆ, ಮಾಲ್ದಾರೆ, ಚನ್ನಯ್ಯನಕೋಟೆ, ಸಿದ್ದಾಪುರ, ಕರಡಿಗೋಡು, ಗುಯ್ಯ, ನೆಲುದಿಕೇರಿ ಸೇರಿದಂತೆ ಇತರ ಕಡೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡು ಶಾಂತಿಯುತ ಮತದಾನಕ್ಕೆ ಸಾಥ್ ನೀಡಿದ್ದಾರೆ.
ಅಮ್ಮತ್ತಿ ಹಾಗೂ ಸಿದ್ದಾಪುರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದ ಮೂವರು ಮತದಾರರನ್ನ ಸ್ಥಳೀಯ ಎಸ್ಕೆಎಸ್ಎಸ್ಎಫ್ ಸಂಘಟನೆಗೆ ಸೇರಿದ ಆಂಬುಲೆನ್ಸ್ನಲ್ಲಿ ಕರೆತಂದು ಸಿದ್ದಾಪುರ ಮತಕೇಂದ್ರದಲ್ಲಿ ಕರೆತಂದು ಮತ ಚಲಾಯಿಸಲು ಅವಕಾಶ ಕಲ್ಪಿಸಿದ್ದಾರೆ. ಸಮಾಜ ಸೇವಾ ಸಂಘಟನೆಯ ಪ್ರಮುಖ ಅಸ್ಕರ್ ಮಾತನಾಡಿ, ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದು ನಡೆದಾಡಲು ಸಾಧ್ಯವಾಗದಂತಹ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಆಂಬುಲೆನ್ಸ್ ಮೂಲಕ ಕರೆತಂದು ಮತ ಚಲಾಯಿಸಲು ಮುಂದಾಗಿದ್ದೇವೆ ಎಂದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಬರಗುಕೋಟೆ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೂಡಿಗೆ ಸೈನಿಕ ಶಾಲೆಗೆ ಸೈನಿಕ ಶಾಲಾ ಸೊಸೈಟಿಯ ತಪಾಸಣಾಧಿಕಾರಿ ಕಮಾಂಡರ್ ರಾಜೇಶ್ ಕೆ ಶರ್ಮಾ ಭೇಟಿ ನೀಡಿ ಪರಿಶೀಲಿಸಿದರು. ದೇವಾಲಯದ ಹುಂಡಿಯನ್ನು ಹೊಡೆದು ಕಾಣಿಕೆ ಹಣವನ್ನು ದೋಚಿ ಪರಾರಿಯಾದ ಘಟನೆ ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನವದಂಪತಿ ಹಸಮಣೆ ಏರಿ ನಂತರ ಮತದಾನ ಮಾಡಲು ಬಂದ ದೃಶ್ಯ ಪಾವಗಡ ತಾಲೂಕಿನ ಟಿಎನ್ ಬೆಟ್ಟದಲ್ಲಿ ಕಂಡುಬಂತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.